IPL ಟೂರ್ನಮೆಂಟ್ ಶುರುವಾಗಿದೆ. ಇಲ್ಲಿಗೆ 20 ಮ್ಯಾಚ್ಗಳಾಗಿದ್ದಾವೆ. ಈ 20 ಮ್ಯಾಚಲ್ಲಿ ಅದ್ಭುತವಾದಂಥ ಪ್ರತಿಭೆಗಳ ಪ್ರದರ್ಶನ ಶುರುವಾಗಿದೆ. ಅದರಲ್ಲೂ ಬ್ಯಾಟ್ಸ್ಮನ್ಗಳ ಸ್ವರ್ಗ ಐ ಪಿ ಎಲ್ ಟೂರ್ನಮೆಂಟಲ್ಲಿ ಓಪನರ್ಸ್, ಮಿಡ್ಲ್ ಆರ್ಡರ್ಸ್, ಫಿನಿಷರ್ಸ್, ಹೊಸ ಬ್ಯಾಟ್ಸ್ಮನ್ನು ಕೂಡ ನಿಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ. ಹಾಗಾದರೆ ಮುಂದಿನ T20ಯ ಟೂರ್ನಮೆಂಟಲ್ಲಿ ಇಂಡಿಯಾದ ಓಪನರ್ ಯಾರಿರಬೇಕು, ಮಿಡ್ಲ್ ಆರ್ಡರ್ ಯಾರಿರಬೇಕು, ಫಿನಿಷರ್ ಯಾರಿರಬೇಕು, ಮತ್ತು ಫೇಸರ್ ಬಾಲರ್ಗಳು ಯಾರಿರಬೇಕು, ಮತ್ತು ಸ್ಪಿನ್ನರ್ ಬಾಲರ್ಗಳು ಯಾರಿರಬೇಕು, ಆಲ್ರೌಂಡ್ರ್ ಯಾರಿರಬೇಕು, ಈ ಹಿಂದೆ ಇರುವಂಥ T20ಯ ವರ್ಲ್ಡ್ ಕಪ್ಪಲ್ಲಿದ್ದಂಥ ಸ್ಕ್ವಾಡ್ ಏನಿದೆ ಆ ಸ್ಕ್ವಾಡೇ ಮುಂದುವರಿಬೇಕಾ, ಹೇಗೆಲ್ಲ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ, ಈ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್. ಮೊದಲನೇದಾಗಿ ಈ ಬಾರಿಯ IPL ಟೂರ್ನಮೆಂಟ್ ಮಾತ್ರ ಅಂತಲ್ಲ, ಈ ಹಿಂದಿನ ಅಂಡರ್ 19 ಅಂಡರ್ 16 ಮ್ಯಾಚಲ್ಲೂ ಕೂಡ ಅದ್ಭುತವಾದಂಥ ಪ್ರದರ್ಶನ ಮಾಡ್ತಾ ಇರೋದು. ನಾನು ಬರೋಕ್ಕೆ ರೆಡಿ ಇದ್ದೀನಿ ಓಪನರ್ ಆಗಿ, ನೀವು ಯಾವತ್ತು ಜಾಯಿನ್ ಮಾಡಿಸ್ಕೋತೀರಿ ಇಂಟರ್ನ್ಯಾಷನಲ್ ಮ್ಯಾಚ್ಗೆ ಅಂಥೇಳಿ ಕೇಳ್ತಾ ಇದ್ದಾರೆ. ಅವರ ಬ್ಯಾಟ್ ಮೂಲಕ ಕೇಳ್ತಾ ಇರೋದು. ಅದು ಯಾರೂ ಅಲ್ಲ, ಕಳೆದ ನೀವು 4 ಮ್ಯಾಚಲ್ಲಿ ನಿಮಗೆ 250 ಹೊಡೆದಂಥ, ಅದು ಕೂಡ ವರ್ಲ್ಡ್ ರೆಕಾರ್ಡ್ ರೀತಿಯಾಗಿ 15 ಬಾಲಿಗೆ 50 2 ಸಾರಿ ಹೊಡೆದಿದ್ದಾರೆ. ಅದು ಅದ್ಭುತವಾದಂಥ ವಿಶ್ವ ಜಗತ್ತಿನ ದಿ ಗ್ರೇಟ್ ಬಾಲರ್ ಬುಮ್ರಾ ವಿರುದ್ಧ, ಬೋಲ್ಟ್ ವಿರುದ್ಧ. ಇಷ್ಟು ಮಾತ್ರ ಅಲ್ಲ, ಜೋಶ್ ಹೇಜಲ್ವುಡ್ ವಿರುದ್ಧನೂ ಕೂಡ ಅದ್ಭುತವಾದಂಥ ಬ್ಯಾಟ್ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. 15 ವಯಸ್ಸಿನ ಈ ವೈಭವ್ ಸೂರ್ಯವಂಶಿ, ನಾನು ಇಂಟರ್ನ್ಯಾಷನಲ್ ಮ್ಯಾಚ್ ಅಂದರೆ ನಿಮಗೆ ಏನು ಮೆನ್ಸ್ ಕ್ರಿಕೆಟ್ ಟೀಮ್ ಏನಿದೆ T20 ಸ್ಕ್ವಾಡ್ಗೆ ನಾನು ಬರೋಕ್ಕೆ ರೆಡಿ ಇದ್ದೀನಿ, ಜಾಯಿನ್ ಮಾಡ್ತೀರಾ ಅಂಥೇಳಿ ಕೇಳ್ತಾ ಇದ್ದಾನೆ ತನ್ನ ಬ್ಯಾಟ್ ಮೂಲಕ. ಅದ್ಭುತವಾದಂಥ ಪ್ರದರ್ಶನ. ಈತನ ಬ್ಯಾಟಿಂಗ್ ನೋಡ್ತಾ ಇದ್ದರೆ ಉಳಿದೆಲ್ಲ ಬ್ಯಾಟರ್ಗೂ ಕೂಡ ಒಂದು ರೀತಿ ಭಯ ಶುರುವಾಗ್ತಾ ಇದೆ. ಮತ್ತು ಆಲ್ರೆಡಿ ಎಕ್ಸಿಸ್ಟ್ ಇರುವಂಥ ಬ್ಯಾಟ್ಸ್ಮನ್ ಯಾರು ಓಪನರ್ ಬ್ಯಾಟ್ಸ್ಮನ್ಸ್ ಇದ್ದಾರೆ ಮತ್ತು ಫಸ್ಟ್ ಡೌನ್ ಸೆಕೆಂಡ್ ಡೌನಲ್ಲಿ ಬರುವಂಥ ಬ್ಯಾಟ್ಸ್ಮನ್ಸ್ ಇದ್ದಾರೆ, ಅವ್ರಿಗೂ ಕೂಡ ಒಂದು ರೀತಿ ಸಣ್ಣನೇ ಭಯ ಶುರುವಾಗ್ತಾ ಇದೆ, ಎಲ್ಲಿ ಈತ ನನ್ನ ಸ್ಥಾನವನ್ನು ಕಬಳಿಸ್ತಾನೇನು ಅಂತೇಳಿ. ಬಟ್ BCCI ಮುಂದೆ ನಿಜವಾಗ್ಲೂ ಕೂಡ ಬಿಗ್ ಟಾಸ್ಕ್ ಇದೆ, ಯಾರನ್ನು ಆಯ್ಕೆ ಮಾಡಬೇಕು, ಯಾರನ್ನು ಬಿಡಬೇಕು ಅಂತೇಳಿ. ಯಾಕಂದರೆ ಆ ರೀತಿಯಾದಂಥ ಅದ್ಭುತವಾದಂಥ ಸ್ಟಾರ್ಗಳು ಶುರುವಾಗ್ತಾ ಇದೆ. ಇದರಲ್ಲಿ ನಂಬರ್ 1 ಪ್ಲೇಸಲ್ಲಿರೋದು ವೈಭವ್ ಸೂರ್ಯವಂಶಿ, ನೋ ಡೌಟ್. 15 ವಯಸ್ಸು, ಆದರೆ ಆಡ್ತಿರುವಂಥ ರೀತಿ ಮಾತ್ರ ಅದ್ಭುತ. ಪ್ರತಿಯೊಬ್ಬರು ಈತನನ್ನು ಪ್ರಶಂಸೆ ಮಾಡ್ತಾ ಇರುತ್ತೆ. ಅದು ವಿರಾಟ್ ಕೊಹ್ಲಿಯಿಂದ ಹಿಡಿದು, ಸಚಿನ್ ತೆಂಡೂಲ್ಕರಿಂದ ಹಿಡಿದು, MS ಧೋನಿಯಿಂದ ಹಿಡಿದು, ವಿಶ್ವದ ಗ್ರೇಟ್ ದಿಗ್ಗಜ ಬ್ಯಾಟ್ಸ್ಮನ್ಗಳು ಕ್ರಿಸ್ ಗೇಲ್ ಇರ್ಬೋದು, AB ಡಿವಿಲಿಯರ್ಸ್ ಇರ್ಬೋದು, ಹೀಗೆ ಪ್ರತಿಯೊಬ್ಬರು ಕೂಡ ಈತನ ಬ್ಯಾಟಿಂಗ್ ನೋಡೋದಕ್ಕೆ ಭಾಳ ಉತ್ಸಾಹದಿಂದಿದ್ದಾರೆ. ಮತ್ತು ಅಷ್ಟು ಅದ್ಭುತವಾದಂಥ ಬ್ಯಾಟಿಂಗ್. ಯುವರಾಜ್ ಸಿಂಗ್ ಹೇಳ್ತಾ ಇದ್ರು, ಅವರ ಬ್ಯಾಟಿಂಗ್ನ ಸ್ಪೀಡ್ ಇದೆಯಲ್ಲ, ವೈಭವ್ ಸೂರ್ಯವಂಶಿಯ ಸ್ಪೀಡ್ ನಿಜವಾಗ್ಲೂ ಕೂಡ ಅದು ಗಾಡ್ ಗಿಫ್ಟ್. ಅದು ಆ ರೀತಿ ಎಲ್ರಿಗೂ ಕೂಡ ಸಿಗೋದಿಲ್ಲ. ನಾನು ಕೂಡ ಒಬ್ಬ ಲೆಫ್ಟಿ ಇದ್ದೀನಿ, ಬಟ್ ಅಷ್ಟು ಸ್ಪೀಡಾಗಿ ನಾನು ಡ್ರೈವ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಜೊಫ್ರಾ ಆರ್ಚರ್ ಅಂತ ಬಾಲರ್ಗಳಿಗೆ ಎಷ್ಟೋ ಜನ ಬ್ಯಾಟ್ಸ್ಮನ್ಗಳು ಗಾಯ ಮಾಡ್ಕೊಂಡಿದ್ದಾರೆ. ಬಟ್ ಅಂಥ ಬಾಲರ್ ನೆಟ್ಸಲ್ಲಿ ಆಡ್ತಿರುವಂಥ ರೀತಿ, ಪುಲ್ ಮಾಡ್ತಿರೋ ರೀತಿ ನೋಡ್ತಾ ಹೋದರೆ ವೈಭವ್ ಸೂರ್ಯವಂಶಿ ನಿಜವಾಗ್ಲೂ ಅವರು ನಾಕ್ ಮಾಡ್ತಾ ಇದ್ದಾರೆ BCCIಗೆ. ಬಟ್ BCCI ಯಾವ ರೀತಿ ಡಿಸಿಷನ್ ತೊಗೊಳುತ್ತೆ, ಅದು 16ನೇ ವಯಸ್ಸಿಗೆ ಎಂಟರ್ ಮಾಡಲಿಕ್ಕೆ ತೊಗೊಳುತ್ತಾ, ಅಥವಾ ಮುಂದಿನ ಟೂರ್ನಮೆಂಟ್ಗೆ ಏನಾದರೂ ಅವಕಾಶ ಮಾಡಿಕೊಡ್ಬೋದಾ, ಈ ರೀತಿಯಾದಂಥ ಚಾನ್ಸಸ್ ಇದೆ. ಕೇವಲ ವೈಭವ್ ಸೂರ್ಯವಂಶಿ ಮಾತ್ರ ಅಲ್ಲ, ಯಶಸ್ವಿ ಜೈಸ್ವಾಲ್ ಕೂಡ ಈ ಹಿಂದೆ T20 ಸ್ಕ್ವಾಡಲ್ಲಿ ಇದ್ದವರು. ಬಟ್ ಮುಂದೆ ಅವರನ್ನು ಮತ್ತೆ ಆಯ್ಕೆ ಮಾಡಬೇಕು ಅನ್ನೋ ರೀತಿಯಾದಂಥ ಒತ್ತಡ ತರ್ತಾ ಇದ್ದಾರೆ. ಯಾಕಂದರೆ ಆ ರೀತಿಯಾದಂಥ ಕಮಾಂಡಿಂಗ್ ಬ್ಯಾಟಿಂಗ್ ಮಾಡ್ತಾ ಇರೋದು ವೈಭವ್ ಸೂರ್ಯವಂಶಿ. ಮೆಚ್ಯೂರಿಟಿ ಬಂದಿದೆ. ಈ ಮೊದಲು ಅಗ್ರೆಷನ್ ಮಾತ್ರ ಇತ್ತು, ಬಟ್ ಈಗ ಮೆಚ್ಯೂರಿಟಿ ಇರೋ ಕಾರಣಕ್ಕಾಗಿ ಸೆನ್ಸಿಬಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕ್ಲಾಸ್ ಬ್ಯಾಟ್ಸ್ಮನ್. ನಿಮಗೆ ಯಾವಾಗ ಸಿಚುವೇಶನ್ಗೆ ತಕ್ಕ ಹಾಗೆ ಬ್ಯಾಟಿಂಗ್ ಮಾಡೋದು ವೈಭವ್ ಸೂರ್ಯವಂಶಿಗೆ ಗೊತ್ತಿದೆ. ವೈಭವ್ ಸೂರ್ಯವಂಶಿ ಜೊತೆಗೆ ಯಶಸ್ವಿ ಜೈಸ್ವಾಲ್ಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ನಾನು ಕೂಡ ಇದ್ದೀನಿ ಓಪನರ್ ಬ್ಯಾಟ್ಸ್ಮನ್ನಲ್ಲಿ ಅಂಥೇಳಿ. ಸೊ ಇದು ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಕಳೆದ 3-4 ಮ್ಯಾಚಲ್ಲಿ ಹೇಳ್ಕೊಳ್ಳೋಂಥ ಪ್ರದರ್ಶನ ಮಾಡಿಲ್ಲ, ಆದರೆ ಕೊನೆ ಮ್ಯಾಚಲ್ಲಿ ಅದ್ಭುತವಾದಂಥ ನಾಟ್ಔಟ್ 100 ಹೊಡೆದಿರೋದು ನೆನಪಿದೆ. ಸೊ ಆ ಮ್ಯಾಚ್ ಮೂಲಕ ಮತ್ತೆ ನಾವು ಫಾರ್ಮ್ ಮತ್ತೆ ಬರ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ಕೊಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ನಿಮಗೆ ಓಪನರ್ ಸ್ಥಾನಕ್ಕೆ ಭಾಳಷ್ಟು ಜನ ಕಾಂಪಿಟೇಷನ್ನಲ್ಲಿ ಇದ್ದಾರೆ. ವೈಭವ್ ಸೂರ್ಯವಂಶಿ ಮೊದಲನೇ ಸ್ಥಾನದಲ್ಲಿದ್ದರೆ, ನಿಮಗೆ ಯಶಸ್ವಿ ಜೈಸ್ವಾಲ್ ಸೆಕೆಂಡ್ ಸ್ಥಾನದಲ್ಲಿರೋದು. ಇದರ ಜೊತೆಗೆ ಈ ಹಿಂದಿನ IPL ಟೂರ್ನಮೆಂಟಲ್ಲೂ ಕೂಡ ಅದ್ಭುತವಾದಂಥ ಆಟ ಆಡಿದ್ದು ಪ್ರಿಯಾಂಶ್ ಆರ್ಯ, ಪಂಜಾಬ್ಸ್ ಕಿಂಗ್ ಪರವಾಗಿ ಆಡ್ತಿರುವಂಥ ಓಪನರ್ ಬ್ಯಾಟ್ಸ್ಮನ್. ಇವರು ಕೂಡ ರೆಕಾರ್ಡ್ ಮಾಡಿದ್ದಾರೆ. 16 ಬಾಲ್ಗೆ ಇರಬೇಕು 50 ಹೊಡೆದಿದ್ದಾರೆ. ಈ ಹಿಂದಿನ ಮ್ಯಾಚಲ್ಲೂ ಕೂಡ, ಈ ಹಿಂದಿನ ಟೂರ್ನಮೆಂಟಲ್ಲೂ ಕೂಡ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದರು. ಯಂಗ್ ಕ್ರಿಕೆಟರ್, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಓಪನರ್ಗೆ ಹೇಳಿ ಮಾಡಿಸಿದಂಥ T20 ಓಪನರ್ಗಂತೂ ಹೇಳಿ ಮಾಡಿಸಿದಂಥ ಕ್ಯಾಂಡಿಡೇಟ್ ಪ್ರಿಯಾಂಶ್ ಆರ್ಯ. ಇವರು ಕೂಡ ನಾನು ರೆಡಿ ಇದ್ದೀನಿ, ನನ್ನನ್ನು ಕೂಡ
ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಅಫ್ಕೋರ್ಸ್ ರಿಷಬ್ ಪಂತ್ ಆಕ್ಸಿಡೆಂಟ್ ಆದಮೇಲೆ ಆದಂಥ ರೀತಿ ಎಲ್ರಿಗೂ ಕೂಡ ಗೊತ್ತಿದೆ. ಬಟ್ ಕಮ್ಬ್ಯಾಕ್ ಮಾಡಿ ಸೂಪರ್ಬ್ ಕಮ್ಬ್ಯಾಕ್ ಮಾಡಿರೋದು. ಈ ಬಾರಿಯ IPL ಮ್ಯಾಚಲ್ಲೂ ಕೂಡ ಅದ್ಭುತವಾದಂಥ ಪ್ರದರ್ಶನ ಮಾಡ್ತಾ ಇದ್ದಾರೆ. 250 ಇರಬೇಕು ಅನಿಸುತ್ತೆ. ಸ್ಟ್ರೈಕ್ ರೇಟ್ ಚೆನ್ನಾಗಿದೆ, 180 200ವರೆಗೂ ಕೂಡ ಸ್ಟ್ರೈಕ್ ರೇಟ್ ಇದೆ. ರಿಷಬ್ ಪಂತ್ ನನಗೆ ಈಗಲೂ ಕೂಡ ಆ ಕೇಪಬಲ್ ಇದೆ. ನಾನು ಫೇಸರ್ ಓಪನರ್ ಬ್ಯಾಟ್ಸ್ಮನ್ ಆಗಿ ಬರಲಿಕ್ಕೆ ನಾನು ರೆಡಿ ಇದ್ದೀನಿ. ಒಂದು ವೇಳೆ ನನಗೆ ಓಪನರ್ ಕೊಡದೆ ಇದ್ರೂ ನೀವು ಯಾವ ಆರ್ಡ್ರಲ್ಲಿ ಕೊಟ್ಟರು ಕೂಡ ನಾನು ಆಡೋಕ್ಕೆ ರೆಡಿ ಇದ್ದೀನಿ ಅನ್ನೋ ರೀತಿಯಾದಂಥ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಓಪನರ್ ಆಗಿ ಬಂದರು, ಅದಾದಮೇಲೆ ಫಸ್ಟ್ ಡೌನಲ್ಲೂ ಕೂಡ ಆಡ್ತಾ ಇದ್ದಾರೆ ರಿಷಬ್ ಪಂತ್. ಇದ್ರ ಜೊತೆಗೆ ಶುಭ್ಮನ್ ಗಿಲ್ ನೀವು ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಟೆಸ್ಟ್ ಮ್ಯಾಚ್ ODI ಮ್ಯಾಚ್ಗೆ ಕ್ಯಾಪ್ಟನ್ ಆಗಿರುವಂಥ ಶುಭ್ಮನ್ ಗಿಲ್ ಲಾಸ್ಟ್ T20 ಸ್ಕ್ವಾಡಲ್ಲಿ, ಅದು ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಅವ್ರು ಇದ್ದಿದ್ದಿಲ್ಲ. ಯಾಕಂದರೆ ಇಶಾನ್ ಕಿಶನ್ ಅದ್ಭುತವಾದಂಥ ಅಚ್ಚರಿ ಆಯ್ಕೆಯಾಗಿತ್ತು. ಯಾಕಂದರೆ ಅವರು ನಿಮಗೆ ರಣಜಿ ಸೇರಿದಂತೆ ಪ್ರಾದೇಶಿಕ ಮ್ಯಾಚ್ಗಳಲ್ಲಿ ಅದ್ಭುತವಾದಂಥ ಪ್ರದರ್ಶನ ಮಾಡಿದರು. ಬ್ಯಾಟಿಂಗ್ ಆ್ಯಾವ್ರೇಜ್ ಕೂಡ ಅದ್ಭುತವಾಗಿತ್ತು. ಆ ಕಾರಣಕ್ಕಾಗಿ ಇಶಾನ್ ಕಿಶನ್ನ ತೆಗೆದುಕೊಂಡಿದ್ರು. ಬಟ್ ಶುಭ್ಮನ್ ಗಿಲ್ ಈ ಬಾರಿ IPL ಮ್ಯಾಚಲ್ಲಿ ನಾನು ಏನು ಅನ್ನೋದನ್ನು ಮತ್ತೆ ಸಾಬೀತುಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಕೂಡ ನಾನು ಕೂಡ ಓಪನರ್ ಆಗಿ ಬರಲಿಕ್ಕೆ ನಾನು ರೆಡಿ ಇದ್ದೀನಿ, T20 ಸ್ಕ್ವಾಡ್ಗೂ ಕೂಡ ನಾನು ಜಾಯ್ನ್ ಆಗುವ ರೀತಿಯಾಗಿ ಕೇಪಬಲ್ ಇದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇನ್ನು ಮಿಡ್ಲ್ ಆರ್ಡ್ರಲ್ಲಿ ಫಸ್ಟ್ ಡೌನ್ಗೆ ಹಿಡಿದು ನೀವು ಲಾಸ್ಟ್ ಡೌನ್ ನೀವು 5th ಫಿನಿಷರ್ ರೀತಿಯಾಗಿ ನನಗೆ ಅವಕಾಶ ಕೊಟ್ಟರು ಕೂಡ ನಾನು ರೆಡಿ, ಆ ರೀತಿಯಾದಂಥ ಆಟ ಆಡ್ತಾ ಇದ್ದೀನಿ ಅಂತೇಳಿ KL ರಾಹುಲ್ ಆಡಿದಂಥ ಒಂದು ಸೆನ್ಸೇಷನಲ್ ನಾಕ್ ಇದೆಯಲ್ಲ, 90+ ರನ್ ನೋಡಿದಿರೋದು. ಬಟ್ ಆ ಮ್ಯಾಚ್ ಸೋಲ್ತು, ಅದು ಬೇರೆ ವಿಚಾರ. ಬಟ್ ತಂಡದ ಪರವಾಗಿ ಆಡಿದಂಥ ರೀತಿ KL ರಾಹುಲ್ ಈಗಲೂ ಕೂಡ ನನಗೆ ಆ ಸ್ಟ್ಯಾಂಡರ್ಡ್ ಇದೆ. T20 ಆಡೋದು ನನ್ನ ಕನಸು. ಮೀನ್ಸ್ ಮೊದಲಿಂದನೂ ಆಡ್ತಾನೆ ಬರ್ತಿದ್ದಾರೆ, ಮುಂದೆನೂ ಕೂಡ ಭಾರತದ ಟೀಮ್ ಪರವಾಗಿ ನಾನು ಆಡಬೇಕು ಅಂಥೇಳಿ. KL ರಾಹುಲ್ ಕೇವಲ ಬ್ಯಾಟ್ಸ್ಮನ್ ಮಾತ್ರ ಅಲ್ಲ, ನಿಮಗೆ ಒಬ್ಬ ವಿಕೆಟ್ ಕೀಪರ್ ಆಗಿ ಕೂಡ ಅವ್ರನ್ನ ಕನ್ಸಿಡರ್ ಮಾಡ್ಬೋದಾಗಿದೆ. ಫಸ್ಟ್ ಡೌನಿಂದ ಹಿಡಿದು ನೀವು ಯಾವ ಫಾರ್ಮ್ಯಾಟ್ ಯಾವ ಇದರಲ್ಲೂ ಕೂಡ ಡೌನ್ ಆರ್ಡ್ರಲ್ಲೂ ಕೂಡ ಕೊಟ್ಟರು ನಾನು ಆಡ್ಲಿಕ್ಕೆ ರೆಡಿ ಇದ್ದೀನಿ ಅಂಥೇಳಿ ಮತ್ತೊಮ್ಮೆ ಸಾಬೀತುಪಡಿಸುವಂಥ ಕೆಲಸನೂ ಕೂಡ ಈ ಬಾರಿಯ IPL ಟೂರ್ನಮೆಂಟಲ್ಲಿ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರಜತ್ ಪಟ್ಟಿದಾರ್ ನೀವು ಹೇಗೆ ಮಿಸ್ ಮಾಡ್ಕೋತಿದ್ದೀರಿ ಅನ್ನೋದೇ ನನಗೆ ಅರ್ಥನೇ ಆಗ್ತಾಯಿಲ್ಲ. ಯಾಕಂದರೆ ಕಳೆದ ಮ್ಯಾಚಲ್ಲಿ ನಿಮಗೆ ಕಳೆದ ಟೂರ್ನಮೆಂಟಲ್ಲಿ ಅವ್ರನ್ನ ಕ್ಯಾಪ್ಟನ್ ಮಾಡಿದಾಗ ಹೇಗೆ ಇವ್ರು ಎಲ್ಲಿಂದ ತಂದರು ಅಂತಲೇ ಬಹಳ ಜನ ಎಲ್ಲರೂ ಕೂಡ ಅಚ್ಚರಿ ಪಡ್ತಾಯಿದ್ರು. ಬಟ್ ಈ ಬಾರಿಯ IPL ಸೀಸನಲ್ಲಂತೂ ನಿಜವಾಗ್ಲೂ ದಬಾಂಗ್ ನಿಮಗೆ ಆಡ್ತಿರುವಂಥ ರೀತಿ ಪ್ರತಿ ಮ್ಯಾಚಲ್ಲೂ ಕೂಡ ಅಗ್ರೆಷನ್ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಿದಂಥ ರೀತಿ ಪರ್ ಬಾಲಿಂದ ವರ್ಲ್ಡ್ ರೆಕಾರ್ಡ್ ಆಗ್ತಾ ಇತ್ತು. ಅವರು 12 ಬಾಲಿಗೆ ಆಲ್ಮೋಸ್ಟ್ 46 ರನ್ ಇದ್ದಿದ್ದು. ಅದಾದಮೇಲೆ ಸ್ಲೋ ಆಗಿ ಆಡಿದ್ರು. ಇಲ್ಲದೆ ಹೋದರೆ ಫಾಸ್ಟೆಸ್ಟ್ 50 ಇವರ ಹೆಸರಲ್ಲೇ ಇರ್ತಾಯಿತ್ತು. ಕೇವಲ ಈ ಮ್ಯಾಚ್ ಮಾತ್ರ ಅಂತಲ್ಲ, ಮುಂಬೈ ಇಂಡಿಯನ್ಸ್ ವಿರುದ್ಧದ ಮ್ಯಾಚ್ ಅಂತಲ್ಲ, ಈ ಬಾರಿಯ ಸೀಸನ್ನಲ್ಲಿ ಅದ್ಭುತವಾದಂಥ ಅಗ್ರೆಷನ್ನ ಇರೋದು ರಜತ್ ಪಟ್ಟಿದಾರ್. ಸ್ಪಿನ್ ಬಾಲರ್ಗಳಿಗಂತೂ ಬಾಲ್ ಕನೆಕ್ಟ್ ಮಾಡಿದ್ರೆ ಮಾತ್ರ 6 4 ಹಾಗೆ ಅದ್ಭುತವಾಗಿ ಸೂಪರ್ಬಾಗಿ ಕನೆಕ್ಟ್ ಮಾಡ್ತಿರುವಂಥ ರಜತ್ ಪಟ್ಟಿದಾರ್ನ T20 ಸ್ಕ್ವಾಡಲ್ಲಿ ಇದುವರೆಗೂ ಕೂಡ ಪರಿಗಣಿಸಿಲ್ಲ. ನನ್ನನ್ನು ಈ ಸಾರಿ ಪರಿಗಣಿಸಲೇಬೇಕು ಅನ್ನೋ ರೀತಿಯಾದಂಥ ಆಟ ಆಡ್ತಾ ಇದ್ದಾರೆ. ಸೊ ಇದು ಸೆಲೆಕ್ಟರ್ಸ್ ಗಮನಕ್ಕೂ ಕೂಡ ಬಂದಿದೆ ಅಂತ ಭಾವಿಸ್ತೀನಿ. ಮುಂದಿನ T20ಯ ಟೂರ್ನಮೆಂಟ್ ಯಾವುದೇ ಇರಲಿ, ಅದು ಜಿಂಬಾಬ್ವೆ ವಿರುದ್ಧ ಇರ್ಬೋದು. ಸೊ ಇದಕ್ಕೆ ಹೊಸ ಟೀಮನ್ನು ಆಯ್ಕೆ, ಒಂದು ಅರ್ಧದಷ್ಟಾದರೂ ಹೊಸ ಟೀಮನ್ನು ಆಯ್ಕೆ ಮಾಡಲಿಕ್ಕೆ ಮುಂದಾಗತ್ತಾ, ಅಥವಾ ಈ ಹಿಂದಿನ T20 ಸ್ಕ್ವಾಡ್ ಏನಿತ್ತು ಅಷ್ಟಕ್ಕೆ ಮಾತ್ರ ಕನ್ಸಿಡರ್ ಮಾಡ್ತಾರೆ? ಯಾಕಂದರೆ ಚಾಲೆಂಜಿಂಗ್ ಇರೋದು ಸಂಜು ಸ್ಯಾಮ್ಸನ್ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಅಭಿಷೇಕ್ ಶರ್ಮಾನು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಇಶಾನ್ ಕಿಶನ್ ಅಫ್ಕೋರ್ಸ್ ಅವರು ಕೂಡ ಕಂಟಿನ್ಯೂಸ್ ಆಗಿ ತಮ್ಮ ಬ್ಯಾಟಿಂಗ್ ಪರ್ಫಾರ್ಮೆನ್ಸನ್ನು ಮುಂದುವರಿಸ್ತಾ ಇದ್ದಾರೆ. ಬಟ್ ಸಮಸ್ಯೆ ಇರೋದೇನೆಂದರೆ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಇಬ್ಬರು ಕೂಡ ಹೇಳಿಕೊಳ್ಳುವಂಥ ಬ್ಯಾಟಿಂಗ್ ಮಾಡ್ತಾ ಇಲ್ಲ. ಎಸ್ಪೆಷಲಿ ತಿಲಕ್ ವರ್ಮಾದಿಂದ ಒಳ್ಳೆಯ ನಾಕ್ ಬಂದಿಲ್ಲ ಈ ಬಾರಿ IPL ಟೂರ್ನಲ್ಲಿ. ಪ್ರತಿ ಟೂರ್ನಮೆಂಟಲ್ಲಿ ನೀವು ಯಾವುದೇ ಜಾಯಿನ್ ಮಾಡೋ ಮುನ್ನ IPL ಕನ್ಸಿಡರ್ ಆಗುತ್ತಾ ಅಂದರೆ ಖಂಡಿತವಾಗಿ ಕೂಡ ಗಮನಿಸ್ತಾರೆ. ಕನ್ಸಿಡರ್ ಆಗುತ್ತಾ ಇಲ್ಲ ಅನ್ನೋದು ಅದು ಸೆಕೆಂಡ್ರಿ ಅದು. ಬಟ್ IPL ಮ್ಯಾಚಲ್ಲಿ ಸಕ್ಸಸ್ ಆಗಿದ್ದಾರಾ ಅವುಗಳನ್ನು ಕೂಡ ಖಂಡಿತವಾಗಿ ಕೂಡ ಕನ್ಸಿಡರ್ ಮಾಡ್ತಾರೆ. ಬಟ್ T20 ಇದರಲ್ಲೂ ಕೂಡ ತಿಲಕ್ ವರ್ಮಾದು ಹೇಳಿಕೊಳ್ಳುವಂಥ ಬ್ಯಾಟಿಂಗ್ ಏನು ಬಂದಿಲ್ಲ. ಆಲ್ರೌಂಡ್ರು ಬೇಕಾಗಿರೋ ಕಾರಣಕ್ಕಾಗಿ ನಿಮಗೆ ತಿಲಕ್ ವರ್ಮಾ ಬದಲಾಗಿ ಭಾಳಷ್ಟು ಜನ ಬ್ಯಾಟ್ಸ್ಮನ್ಗಳು ಕೂಡ ನಾವು ಬರ್ತೀವಿ ಅಂತೇಳಿ ನಾಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಇವರಿಬ್ಬರ ಎಸ್ಪೆಷಲಿ ತಿಲಕ್ ವರ್ಮಾ ಸ್ಥಾನಕ್ಕೆ ಭಾಳಷ್ಟು ಜನ ಕಾಂಪಿಟೇಟರ್ ಇದ್ದಾರೆ. ಅದು ರಜತ್ ಪಟ್ಟಿದಾರಿಂದ ಹಿಡಿದು KL ರಾಹುಲಿಂದ ಹಿಡಿದು ರಿಷಬ್ ಪಂತಿಂದ ಹಿಡಿದು ಎಷ್ಟು ಜನ ಬೇಕು ನಿಮಗೆ ಅಷ್ಟು ಜನನೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಭಾಳ ಪ್ರಮುಖ, ಶ್ರೇಯಸ್ ಅಯ್ಯರ್. ನೀವು ಕಳೆದ T20 ವರ್ಲ್ಡ್ ಕಪ್ನಲ್ಲಿ ಶ್ರೇಯಸ್ ಅಯ್ಯರ್ ಯಾಕೆ ಇಲ್ಲ ಅಂತಲೇ ಎಲ್ಲರೂ ಕೂಡ ಕೇಳಿದ್ರು.
ಯಾಕಿಲ್ಲ ಅನ್ನೋಂಥ ಪ್ರಶ್ನೆ ಬೇಸರ ಪಡಿಸ್ಕೊಂಡು ಸುಮ್ಮನೆ ಕೂಡೋದಲ್ಲದೆ ಸುಮ್ಮನೆ ಕೂಡ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲ. ಈ ಬಾರಿ ಬೀಯಿಂಗ್ ಎ ಕ್ಯಾಪ್ಟನ್ ಆಡಿದಂಥ ರೀತಿ ಆಡ್ತಿರುವಂಥ ರೀತಿ ಅಫ್ಕೋರ್ಸ್ ಅವರು ಆಡ್ತಾ ಇದ್ದರೆ ನಿಮಗೆ ಕಾನ್ಫಿಡೆನ್ಸ್ ಹೇಗಿರುತ್ತೆ ಅಂದರೆ ಒಬ್ಬ ಅಭಿಮಾನಿಗೆ ಅಥವಾ ಅವರ ಪ್ಲೇಯರ್ಸಿಗೆ ನಾನಿದ್ದೀನಿ ಮ್ಯಾಚ್ ಗೆಲ್ಸ್ಕೊಂಬರ್ತೀನಿ. ಯಾಕಂದರೆ ಇಂಪಾಸಿಬಲ್ ಟಾಸ್ಕ್ಗಳೆಲ್ಲವೂ ಕೂಡ 210 230 ಮೊನ್ನೆ ಮ್ಯಾಚ್ 230ಯನ್ನು ಚೇಸ್ ಮಾಡಿದ್ದಾರೆ. ತುಂಬ ಈಸಿಯಾಗಿ ಚೇಸ್ ಮಾಡಿ ಗೆಲುವನ್ನು ತೊಗೊಂಬಂದಿರೋದು. 230 ಚೇಸ್ ಮಾಡೋದು ಅದು T20 ಮ್ಯಾಚ್ಗಳಲ್ಲಿ ಅಷ್ಟು ಸುಲಭದ ಮಾತಲ್ಲ. ಬಟ್ ಶ್ರೇಯಸ್ ಅಯ್ಯರ್ ಅದ್ಭುತವಾಗಿ ಆಡಿದ್ದಾರೆ ಮತ್ತು ಆ ಕಾನ್ಫಿಡೆನ್ಸ್ ಇದೆ. ಮತ್ತು ಮ್ಯಾಚನ್ನು ಹೇಗೆ ಕನ್ಸಿಸ್ಟೆನ್ಸಿ ಹೇಗಂದರೆ ಪ್ರತಿ ಮ್ಯಾಚಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಇದೆ ಮತ್ತು ಸಿಚುವೇಶನಿಗೆ ತಕ್ಕ ಹಾಗೆ ಆಡೋ ರೀತಿ ಇದೆಯಲ್ಲ, ಅದು ಶ್ರೇಯಸ್ ಅಯ್ಯರ್ಗೆ ಸಲ್ಲುತ್ತೆ. ಶ್ರೇಯಸ್ ಅಯ್ಯರ್ ಯಾಕಿಲ್ಲ T20 ವರ್ಲ್ಡ್ ಕಪ್ಪಲ್ಲಿ ಅಂತಲೇ ಹಿಂದೆನೇ ಕೇಳಿದರು. ಈಗ ಅವ್ರು ಆಡ್ತಿರೋಂಥ ರೀತಿ ನೋಡ್ತಾ ಹೋದರೆ ಇವ್ರನ್ನ ಮಿಸ್ ಮಾಡೋದು ಸರಿ ಅಲ್ಲೇ ಅಲ್ಲ. ಶ್ರೇಯಸ್ ಅಯ್ಯರ್ನ ನೀವು ಜಾಯಿನ್ ಮಾಡಲೇಬೇಕು ಅನ್ನೋ ರೀತಿಯಾದಂಥ ಒತ್ತಾಯ ಅವರ ಅಭಿಮಾನಿಗಳಿಂದನೂ ಕೂಡ ಇದೆ ಮತ್ತು ಅದೇ ರೀತಿಯಾದಂಥ ಬ್ಯಾಟಿಂಗನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಿಮಗೆ ಸರ್ಫರಾಜ್ ಈ ಬಾರಿಯ T20 ವರ್ಲ್ಡ್ ಕಪ್ಪಲ್ಲಿ ಉತ್ತಮವಾಗಿ ಆಟ ಆಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ RCB ವಿರುದ್ಧನೂ ಕೂಡ ತುಂಬ ಚೆನ್ನಾಗಿ ಅವರು ಹೋಮ್ ಗ್ರೌಂಡಲ್ಲಿ ಬೆಂಗಳೂರಲ್ಲಿ ಆಡಿದಂಥ ರೀತಿ ಎಲ್ಲರೂ ಕೂಡ ನೆನಪಾಗುತ್ತೆ. ಈ ಹಿಂದಿನ ಮ್ಯಾಚಲ್ಲೂ ಕೂಡ ಉತ್ತಮವಾದಂಥ ಬ್ಯಾಟಿಂಗ್ ಮಾಡಿದ್ರು. 50 ರನ್ ಹೊಡೆದಿದ್ದಾರೆ. ಈ ಮೂಲಕ T20 ಸ್ಕ್ವಾಡಲ್ಲಿ ನಾನೊಬ್ಬ ಕೂಡ ಕಾಂಪಿಟೇಟರ್ ಅನ್ನೋದನ್ನು ತೋರಿಸಿದ್ದಾರೆ. ನನಗೆ ಎಲ್ಲಕ್ಕಿಂತಲೂ ಕೂಡ ಓಪನರ್ ಆಯಿತು, ಫಸ್ಟ್ ಡೌನ್ ಆಯಿತು, ಮಿಡ್ಲ್ ಆರ್ಡರ್ ಆಯಿತು, ನನಗೆಲ್ಲಕ್ಕಿಂತಲೂ ಕೂಡ ತುಂಬ ನನಗೆ ಇಷ್ಟ ಆಗಿದ್ದು ನನಗೆ ಯಂಗ್ಸ್ಟರ್ ಒಬ್ಬರು ಹೊಸದಾಗಿ ಶೈನ್ ಆಗ್ತಾ ಇರೋದು ಮುಕುಲ್ ಚೌಧರಿ. LSG ಫಿನಿಷರ್, ಒಬ್ಬ ವಿಕೆಟ್ ಕೀಪರ್. ಇವರ ದಿ ಬೆಸ್ಟ್ ಐಕಾನ್ ಯಾರು ಅಂದರೆ ಫೇವ್ರೇಟ್ ಯಾರು ಅಂದರೆ ಅಫ್ಕೋರ್ಸ್ MS ಧೋನಿ ಹೋಲಿಸುವಂಥ ಹೆಲಿಕಾಪ್ಟರ್ ಶಾಟ್ ಹೊಡೆದ್ರು. ನಿಮಗೆ 27 ಬಾಲಿಗೆ 54 ರನ್, ಅದು ಮ್ಯಾಚ್ ವಿನ್ನಿಂಗ್. ನಿಜವಾಗ್ಲೂ LSG ಅವತ್ತು ಮ್ಯಾಚೇ ಸೋಲ್ತು ಅಂತಲೇ ಎಲ್ಲರೂ ಕೂಡ ಅಂದ್ಕೊಂಡಿದ್ರು, ರಿಷಬ್ ಪಂತಿಂದ ಹಿಡಿದು. ಬಟ್ ಇವು ಆಡಿದಂಥ ರೀತಿ ಕೊನೆಗೆ ಮ್ಯಾಚನ್ನು ಗೆಲ್ಸ್ಕೊಂಡು ಬಂದರು. ಈ ಹಿಂದಿನ ನಡೆದಂಥ ಮ್ಯಾಚಲ್ಲಿ ಡೇವಿಡ್ ಮಿಲ್ಲರ್ ವಿಲನ್ ಆಗಿದ್ದರು. ಯಾಕಂದರೆ ಕೊನೆ ಬಾಲ್ವರೆಗೂ ಅವರು ಒಬ್ಬ ಹೀರೋ ಆಗಿ ಕೊನೆ 2 ಬಾಲಲ್ಲಿ ಅವರು ಒಂದು ರನ್ ನೋಡಿದೆ, ಡೇವಿಡ್ ಮಿಲ್ಲರ್ ವಿಲನ್ ಆಗಿದ್ದರು. ಬಟ್ ಇಲ್ಲಿ ಹಾಗಾಗಲಿಲ್ಲ. ಮುಕುಲ್ ಚೌಧರಿ ಆಡಿದಂಥ ರೀತಿ KKR ವಿರುದ್ಧ, ಅದು ಹೋಮ್ ಗ್ರೌಂಡಲ್ಲಿ ಕೋಲ್ಕತ್ತಾದಲ್ಲಿ ಮುಕುಲ್ ಚೌಧರಿ ಆಡಿದಂಥ ರೀತಿ, ಒಬ್ಬ ಯಂಗ್ಸ್ಟರ್. ಸಚಿನ್ ಟೆಂಡೂಲ್ಕರ್ ಮಗ ಅರ್ಜುನ್ ಟೆಂಡೂಲ್ಕರ್ ಇಂಟರ್ವ್ಯೂಲ್ಲಿ ಹೇಳ್ತಾರೆ, ನಿಮ್ಗೆ ಯಾರು ನಿಮ್ಮ ಟೀಮಲ್ಲಿ ಅದ್ಭುತವಾದಂಥ ಬ್ಯಾಟ್ ಮಾಡ್ತಾರೆ, ಮುಂದೆ ಶೈನ್ ಆಗ್ಬೋದು ಅಂತೇಳಿ ಕೇಳಿದಂಥ ಪ್ರಶ್ನೆಗೆ ಮುಕುಲ್ ಚೌಧರಿ ಅಂತೇಳಿ ಆನ್ಸರ್ ಮಾಡ್ತಾರೆ. ಈ ಮುಕುಲ್ ಚೌಧರಿ ನಿಜವಾಗಲೂ ಕೂಡ ಅಂಥ ಅದ್ಭುತವಾದಂಥ ಬ್ಯಾಟ್ಸ್ಮನ್. ತುಂಬ ಬಡತನದಿಂದ ಬಂದವರು. ತಮ್ಮ ಮನೆ ಈ ಕುರಿತಾಗಿ ಮತ್ತೊಂದು ವೀಡಿಯೋನೂ ಕೂಡ ಮಾಡ್ತೀನಿ ಮುಕುಲ್ ಚೌಧರಿ ಕುರಿತಾಗಿ. ಬಟ್ ಬ್ರೀಫಾಗಿ ಹೇಳೋದಾದರೆ ತುಂಬ ಬಡತನದಿಂದ ಬಂದವರು ತಮ್ಮ ಆಸ್ತಿ ಮನೇನ ಮಾರಿ ಕ್ರಿಕೆಟ್ಗೆ ಜಾಯಿನ್ ಮಾಡಿಸ್ಬೇಕಂತೇಳಿ ಅವ್ರ ತಂದೆಯವರು ಭಾಳ ಇಷ್ಟಪಡ್ತಾರೆ ಮತ್ತು ಅವನು ಅದೇ ರೀತಿಯಾದಂಥ ಆಟ ಆಡ್ತಾನೆ. ಇದುವರೆಗೂ ಆಡಿರೋದು IPL ಮ್ಯಾಚ್ ಕೇವಲ 3 ಮ್ಯಾಚ್. 3ನೇ ಮ್ಯಾಚಲ್ಲಿ ಅದು ಫೆಡ್ಲೈಟಲ್ಲಿ ಆಡಿರೋದು 2 ಮ್ಯಾಚ್ ಅಂತೆ ಆಡಿದ್ದು. 3ನೇ ಮ್ಯಾಚಲ್ಲೇ ನಿಮಗೆ ಸೂಪರ್ ಐಕಾನಿಕ್ ರೀತಿಯಾದಂಥ ಸೂಪರ್ ಹೀರೋ ಆಟ ಆಡಿದ್ದಾರೆ. ಆ ಮೂಲಕ 27 ಬಾಲಿಗೆ 54 ರನ್, ಅದು ವಿನ್ನಿಂಗ್ ಶಾಟನ್ನು ಕೂಡ ಹೊಡೆದು ಗೆಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಸೊ ಈ ಮೂಲಕ ಮುಂದೆ ಫಿನಿಷರ್ ಇದರಲ್ಲಿ ನಿಮಗೆ ಮುಕುಲ್ ಚೌಧರಿ ಖಂಡಿತವಾಗಿ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಬಟ್ ಮುಂದೆ ಎಷ್ಟು ವರ್ಷ ಇರ್ತಾರೆ ಅದು ಕೂಡ ಕೌಂಟ್ ಆಗ್ತದೆ. ಸೊ ಏನಲ್ಲಿ ಮುಕುಲ್ ಚೌಧರಿನೂ ಕೂಡ ನೀವು ಕನ್ಸಿಡರ್ ಮಾಡ್ಬೋದಾಗಿದೆ ಆ ರೀತಿಯಾಗಿ. ಇನ್ನು ಬೌಲಿಂಗ್ ವಿಚಾರಕ್ಕೆ ಮೊಹಮ್ಮದ್ ಶಮಿಗೆ ಯಾಕೆ ಅವಕಾಶ ಸಿಗ್ತಾಯಿಲ್ಲ? ಅದು ರಣಜಿ ಇರ್ಬೋದು ಅಥವಾ ನಿಮಗೆ ಪ್ರತಿ ಮ್ಯಾಚಲ್ಲೂ ಕೂಡ ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆ ಮೂಲಕ ಮೊಹಮ್ಮದ್ ಶಮಿ T20 ಸ್ಕ್ವಾಡ್ಗೂ ಕೂಡ ನಾನು ರೆಡಿ ಇದ್ದೀನಿ, ನನ್ನ ಯಾಕೆ ಜಾಯಿನ್ ಮಾಡ್ಕೊತಿಲ್ಲ ಅಂತಲೇ ತನ್ನ ಬಾಲ್ ಮೂಲಕನೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಪ್ರಸಿದ್ಧ ಕೃಷ್ಣ ಮೊನ್ನೆ ಅಷ್ಟೇ ನಡೆದಂಥ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದರು. ಬಟ್ ಕನ್ಸಿಸ್ಟೆನ್ಸಿ ವಿಚಾರದಲ್ಲಿ ಬಹಳಷ್ಟು ಯೋಚನೆಗಳಿದ್ದಾವೆ. ಅಫ್ಕೋರ್ಸ್ ಜಸ್ಪ್ರೀತ್ ಬುಮ್ರಾ ನಿಜವಾಗ್ಲೂ ಫೇಸರ್ ಬೌಲರ್. ಸೊ ಅವರ ಜೊತೆಗೆ ಹರ್ಷದೀಪ್ ಸಿಂಗ್ ಬಟ್ ಬಹಳಷ್ಟು ವೈಡ್ಗಳ ಮೂಲಕ ಸಾಕಷ್ಟು ಅಪಖ್ಯಾತಿಗೂ ಕೂಡ ಒಳಗಾಗಿದ್ದಾರೆ. ಉತ್ತಮವಾದಂಥ ಪಾರ್ಟ್ನರ್ ಫೇಸರ್ ಬೇಕು. ಆ ಫೇಸರ್ಗೆ ಮೊಹಮ್ಮದ್ ಶಮಿ ಸದ್ಯದ ಕಾರಣಕ್ಕೆ ಅವರು ಓಕೆ ಅನ್ನೋ ರೀತಿ. ಬಟ್ ಅಂದರೆ ಮೊಹಮ್ಮದ್ ಶಮಿ ಓಕೆ, ಬಟ್ ಮುಂದಿನ ಫ್ಯೂಚರ್ ದೃಷ್ಟಿಯಿಂದ ನೋಡ್ತಾ ಹೋದರೆ ಅಶೋಕ್ ಶರ್ಮಾ ಫಾಸ್ಟೆಸ್ಟ್ ಬಾಲ್ ಮಾಡಿದಂಥ ಬೌಲರ್, 154 ಕಿಲೋಮೀಟರ್ ಸ್ಪೀಡಲ್ಲಿ
ಬೌಲಿಂಗ್ ಮಾಡಿದ್ದಾರೆ ಅಶೋಕ್ ಶರ್ಮಾ, ಈ ಫಾಸ್ಟೆಸ್ಟ್ ಬೌಲರ್ನ ಯಂಗ್ ಗನ್ ಇರೋದು. ಸೊ ಇವರನ್ನು ಕೂಡ ಕನ್ಸಿಡರ್ ಮಾಡ್ಬೋದಾಗಿದೆ. ಅಫ್ಕೋರ್ಸ್ ಭುವನೇಶ್ವರ್ ಕುಮಾರ್ ತಮ್ಮ ಚಾರ್ಮನ್ ಏನು ಕಳ್ಕೊಂಡಿಲ್ಲ, ಅವರು ಕೂಡ ಇದ್ದಾರೆ. ಬಟ್ ಅಶೋಕ್ ಶರ್ಮನ ನೀವು ಕನ್ಸಿಡರ್ ಮಾಡ್ಬೋದಾಗಿದೆ. ಮುಂದೆ ಅವಕಾಶ ಸಿಕ್ತು ಅನ್ನೋದಾದರೆ ಇಂಡಿಯಾದ ಬೌಲಿಂಗಲ್ಲಿ, ಅದರಲ್ಲೂ ಕೂಡ ನಿಮಗೆ ಈ ರೀತಿ T20 ಮ್ಯಾಚ್ಗಳಲ್ಲಿ, ಟೆಸ್ಟ್ ಮ್ಯಾಚ್ಗಳಿಗಂತೂ ಇವ್ರನ್ನ ಕನ್ಸಿಡರ್ ಮಾಡ್ಬೋದಾಗಿದೆ. ಅಷ್ಟು ಉತ್ತಮವಾದಂಥ ಬೌಲಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಸ್ಪಿನ್ನಲ್ಲಿ ವರುಣ್ ಚಕ್ರವರ್ತಿಯ ಜಾದು ಅಷ್ಟೇನು ನಡೀತಾ ಇಲ್ಲ. ಈ ಬಾರಿ IPL ಕೂಡ ನಿಮಗೆ ಅದು ಕನ್ಸಿಡರ್ ಆಗ್ತಾ ಇದೆ. ಈ ಹಿಂದಿನ ಏನು ವರ್ಲ್ಡ್ ಕಪ್ ಟೂರ್ನಮೆಂಟಲ್ಲೂ ಕೂಡ ವರುಣ್ ಚಕ್ರವರ್ತಿ ದುಬಾರಿ ಆಗಿದ್ದರು, ಬಟ್ ವಿಕೆಟ್ಗಳನ್ನು ತೆಗಿತಾ ಇದ್ದರು ಕನ್ಸಿಸ್ಟೆನ್ಸ್ ಆಗಿ. ವರುಣ್ ಚಕ್ರವರ್ತಿಯ ಬದಲಾಗಿ ರವಿ ಬಿಷ್ಣೋಯ್ ನಾನು ಉತ್ತಮವಾದಂಥ ಬೌಲರ್ ಅನ್ನೋದನ್ನು ಮತ್ತೊಂದು ಸಾರಿ ಸಾಬೀತುಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಕಾಂಪಿಟೇಷನ್ ಅಂತೂ ಇದ್ದೇ ಇದೆ. ರವಿ ಬಿಷ್ಣೋಯ್ ನಾನು ಕೂಡ ಇದ್ದೀನಿ ಅಂಥೇಳಿ. ಕುಲ್ದೀಪ್ ಯಾದವ್ ಇದ್ದಾರೆ, ಅಫ್ಕೋರ್ಸ್ ವರುಣ್ ಚಕ್ರವರ್ತಿ ಇದ್ದಾರೆ. ಬಟ್ ಇವರು ನನ್ನ ಆಪ್ಷನ್ನು ಕೂಡ ನಿಮಗೆ ಇರಲಿ ಅಂಥೇಳಿ ಪರಿಗಣಿಸಿ ಅಂಥೇಳಿ ರೀತಿಯಾದಂಥ ಬೌಲಿಂಗ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಇದ್ರ ಜೊತೆಗೆ ಯಜುವೇಂದ್ರ ಚಹಲ್ ಕೂಡ ಉತ್ತಮವಾದಂಥ ಬೌಲಿಂಗ್ ಮಾಡ್ತಾ ಇದ್ದಾರೆ. ಬಟ್ ಇಂಡಿಯನ್ ಟೀಮ್ ಸೆಲೆಕ್ಟರ್ಸ್ ಯಾರನ್ನ ಸೆಲೆಕ್ಟ್ ಮಾಡುತ್ತೆ, ಯಾರನ್ನ ಬಿಡುತ್ತೆ. ಆದರೆ ಎಲ್ಲರೂ ಕೂಡ ತಮ್ಮ ಬ್ಯಾಟಿಂಗ್ ಮೂಲಕ, ತಮ್ಮ ಆಲ್ರೌಂಡ್ ಪ್ರದರ್ಶನದ ಮೂಲಕ, ತಮ್ಮ ಬಾಲ್ ಮೂಲಕ, ತಮ್ಮ ಫೇಸರ್ ಬೌಲಿಂಗ್ ಮೂಲಕ, ತಮ್ಮ ಸ್ಪಿನ್ ಮೂಲಕ ಮತ್ತೆ ನಾನು ಏನು ಅನ್ನೋದನ್ನು ಸಾಬೀತುಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಈ ಆಲ್ರೆಡಿ ಇರುವಂಥ ಬೌಲರ್ ಬ್ಯಾಟ್ಸ್ಮನ್ಗಳಿಗೆ ಒಂದು ರೀತಿಯಾದಂಥ ಒಂದು ಸಣ್ಣ ಭಯ ಇದೆ, ನಾನೇನಾದರೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿಲ್ಲ ಅನ್ನೋದಾದರೆ ಇವರೆಲ್ಲರೂ ಕೂಡ ಕ್ಯೂವಲ್ಲಿ ನಿಂತಿದ್ದಾರೆ. ಅವರು ಖಂಡಿತವಾಗಿ ಕೂಡ ಸೆಲೆಕ್ಟರ್ಸ್ ನೋಡ್ತಾರೆ ಅಂಥೇಳಿ. ಏನಲ್ಲಿ ಇಂಡಿಯಾದ ಮೂರು ಟೀಮ್ ಮಾಡಿದ್ರೂ ಕೂಡ ನಿಮಗೆ ಅದ್ಭುತವಾದಂಥ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಆಲ್ರೌಂಡ್ ಪ್ರದರ್ಶನ ಇರುವಂಥ ಟೀಮ್ ಆಗೋದರಲ್ಲಿ ಎರಡು ಮಾತಿಲ್ಲ. ಯಾರನ್ನು ಸೆಲೆಕ್ಟ್ ಮಾಡಬೇಕು, ಟಾಪ್ 11 ಅದೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಟೀಮ್ ಇಂಡಿಯಾದ ಕ್ಯಾಪ್ಟನ್ ಮತ್ತು ಕೋಚ್ ಸೆಲೆಕ್ಟ್ ಮಾಡ್ತಾರೆ. ಇದು ನಿಜವಾಗ್ಲೂ ಕೂಡ BCCI ಪಿಕ್ ಮಾಡೋದು ಕೂಡ ತುಂಬಾ ಬಹಳ ಟಫ್ ಜಾಬ್ ಇದು. ಸೊ ಮುಂದಿನ ಟೂರ್ನಮೆಂಟ್ ಹೇಗಿರುತ್ತೆ ನನಗೆ ಈಗಲಿಂದನೇ ಕ್ಯೂರಿಯಾಸಿಟಿ ಶುರುವಾಗಿದೆ. ಕ್ಯಾಮ್ರಾ ಪರ್ಸನ್ನ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18.